ಪ್ರಧಾನಿ ಮೋದಿಯ ವಾರಸ್ತರು ಯಾರು? ಕೊನೆಗೂ ಸಿಕ್ಕೇ ಬಿಡ್ತು ಮೋದಿ ಉತ್ತರಾಧಿಕಾರಿ ಯಾರು ಅಂತ. ಪ್ರಧಾನಿ ಮೋದಿಯ ಆ ಒಂದೇ ಒಂದು ಸ್ಟೆಪ್ ಈ ಸುಳಿವು ನೀಡಲು ಹೊರಟ್ರ ಪ್ರಧಾನಿ ಮೋದಿ ಅನ್ನುವಂಥ ಪ್ರಶ್ನೆ. ಏನು ಪ್ರಧಾನಿ ಮೋದಿಯ ವಾರಸ್ತಾರ ಯಾರು? ಕೊನೆಗೂ ಸಿಕ್ಕೇ ಬಿಟ್ರ ಮೋದಿ ಉತ್ತರಾಧಿಕಾರಿ? ಸುಳಿವು ನೀಡಲು ಹೊರಟ್ರ ಪ್ರಧಾನಿ ಮೋದಿ. ಇನ್ನೊಂದು ವಾರದಲ್ಲಿ ಆ ಬೆಳವಣಿಗೆ ಫಿಕ್ಸ್. ಪ್ರಧಾನಿ ಮೋದಿಯ ಈ ಒಂದು ಸ್ಟೆಪ್ ಸುಳಿವು ನೀಡಲು ಹೊರಟ್ರ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥ ಪ್ರಶ್ನೆ. ಇನ್ನೊಂದು ವಾರದಲ್ಲಿ ಆ ಬೆಳವಣಿಗೆ ಫಿಕ್ಸ್. ದೆಹಲಿ ರಾಜಕೀಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಇದು. ನೋಡಿ, ಪ್ರಧಾನಿ ಮೋದಿಯ ವಾರಸ್ತಾರ ಯಾರು? ಕೊನೆಗೂ ಸಿಕ್ಕೇ ಬಿಟ್ರ ಮೋದಿ ಉತ್ತರಾಧಿಕಾರಿ ಅಂತ. ಪ್ರಧಾನಿ ಮೋದಿಯ ಆ ಒಂದೇ ಒಂದು ಸ್ಟೆಪ್ ಏನಿದೆ, ಸುಳಿವು ನೀಡಲು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೊರಟಿದ್ದಾರಾ? ಇನ್ನೊಂದು ವಾರದಲ್ಲಿ ಆ ಬೆಳವಣಿಗೆ ಫಿಕ್ಸ್. ದೆಹಲಿ ರಾಜಕೀಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಇದು. ಏನು ಪ್ರಧಾನಿ ನರೇಂದ್ರ ಮೋದಿಯ ನಂತರವಾಗಿ ಯಾರು? ಕೊನೆಗೂ ಈಗ ಮೋದಿಯ ಉತ್ತರಾಧಿಕಾರಿ ಸಿಕ್ಬಿಟ್ರ ಅಂತ. ಪ್ರಧಾನಿ ನರೇಂದ್ರ ಮೋದಿಯ ಆ ಒಂದೇ ಒಂದು ಸ್ಟೆಪ್ ಏನಿದೆ, ಆ ಮುಖಾಂತರವಾಗಿ ಸುಳಿವನ್ನ ನೀಡಲು ಹೊರಟ್ರ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥ ಪ್ರಶ್ನೆ. ಸಂಪುಟ ಸರ್ಜರಿಯ ವೇಳೆ ಅಮಿತ್ ಶಾಗೆ ಪದೋನ್ನತಿ ನೀಡುತ್ತಾರಾ? ಅಮಿತ್ ಶಾರನ್ನ ಉಪಪ್ರಧಾನಿ ಮಾಡುವಂತಹ ಸಾಧ್ಯತೆ ಇದೆ. ಈ ಮೂಲಕ ಉತ್ತರಾಧಿಕಾರಿಯ ಬಗ್ಗೆ ಪರೋಕ್ಷ ಸಂಕೇತವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ದೆಹಲಿ ರಾಜಕೀಯ ಪಡಸಾಲಿಯಲ್ಲಿ ಇದೇ ಸದ್ದು ಈಗ. ಮೋದಿ ಸಿಎಂ ಆದಾಗಿನಿಂದಾಗ್ಲೂ ಅಮಿತ್ ಶಾ ಜೊತೆಯಲ್ಲಿದ್ದಾರೆ. ಮೋದಿ ಪ್ರಧಾನಿ ಆದಾಗ್ಲೂ ಕೂಡ ಜೊತೆಯಲ್ಲಿದ್ರು. 3 ದಶಕಗಳಿಂದ ಮೋದಿ ನೆರಳಿನಂತೆ ಅಮಿತ್ ಶಾ ಈಗ ಮೋದಿ ಜೊತೆಯಲ್ಲಿದ್ದಾರೆ. ಮೋದಿಯ ಕಷ್ಟದ ಸನ್ನಿವೇಶದಲ್ಲಿ ಇದ್ದಿದ್ದು ಅಮಿತ್ ಶಾ, ಮೋದಿಯ ಸಾಧನೆಗಳ ಹಿಂದಿರೋದು ಅಮಿತ್ ಶಾ. ಅಂತಹ ಗೆಳೆಯನಿಗೆ ಪದೋನ್ನತಿ ನೀಡಲು ಮೋದಿ ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರಾ? ಬಿಜೆಪಿಯಲ್ಲಿ ಈಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಮೋದಿಯ ಮೆಗಾ ಪ್ಲಾನ್. ಸಂಪುಟ ಸರ್ಜರಿಯ ವೇಳೆ ಅಮಿತ್ ಶಾಗೆ ಇಲ್ಲಿ ಪದೋನ್ನತಿ ಸಿಗುತ್ತಾ? ಅಮಿತ್ ಶಾರನ್ನ ಉಪಪ್ರಧಾನಿಯಾಗಿ ಮಾಡುವಂತಹ ಪ್ಲಾನ್ ನಡೀತಾ ಇದೆಯಾ? ಇಲ್ಲಿ ಮೋದಿ ಈ ಬಗ್ಗೆ ಚಿಂತನೆ ನಡೆಸಿರುವಂತದ್ದು. ಈ ಮೂಲಕ ಉತ್ತರಾಧಿಕಾರಿಯ ಬಗ್ಗೆ ಪರೋಕ್ಷವಾಗಿ ಇಲ್ಲಿ ಸುಳಿವನ್ನ ನೀಡ್ತಿದ್ದಾರೆ. ದೆಹಲಿ ರಾಜಕೀಯ ಪಡಸಾಲಿಯಲ್ಲಿ ಈಗ ಇದೇ ಗುಸುಗುಸು ಚರ್ಚೆ ಆಗ್ತಾ ಇದೆ. ಮೋದಿ ಸಿಎಂ ಆದಾಗ ಅಮಿತ್ ಶಾ ಜೊತೆಯಲ್ಲಿದ್ರು. ಜೊತೆಗೆ ಮೋದಿ ಪ್ರಧಾನಿ ಆದಾಗ್ಲೂ ಕೂಡ ಜೊತೆಯಲ್ಲಿದ್ದಾರೆ. 3 ದಶಕಗಳಿಂದ ಮೋದಿ ನೆರಳಿನಂತೆ ಅಮಿತ್ ಶಾ ಯಾವಾಗ್ಲೂ ಮೋದಿ ಜೊತೆಯಲ್ಲೇ ಇದ್ದಾರೆ. ನೋಡಿ, ಮೋದಿಯ ಕಷ್ಟದ ಸನ್ನಿವೇಶದಲ್ಲಿ ಇದ್ದಿದ್ದು ಅಮಿತ್ ಶಾ, ಮೋದಿಯ ಸಾಧನೆಗಳ ಹಿಂದಿರೋದು ಅಮಿತ್ ಶಾ. ಅಂತಹ ಗೆಳೆಯನಿಗೆ ಪದೋನ್ನತಿಯನ್ನ ನೀಡಲು ಇಲ್ಲಿ ಮೋದಿ ಪ್ಲಾನ್ ಮಾಡ್ತಿದ್ದಾರಾ ಅಂತ ಬಿಜೆಪಿಯಲ್ಲಿ ಈಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ನರೇಂದ್ರ ಮೋದಿರವರ ಮೆಗಾ ಪ್ಲಾನ್ ಏನಿದೆ ಇದು ಈಗ ದೆಹಲಿ ರಾಜಕೀಯ ಪಡಸಾಲಿಯಲ್ಲಿ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಇದೇ ವಿಚಾರ. ಅಂದ್ರೆ ಮೋದಿ ಈಗ ಪದೋನ್ನತಿಯನ್ನ, ಅಮಿತ್ ಶಾಗೆ ಪದೋನ್ನತಿಯನ್ನ ನೀಡಲು ಮುಂದಾಗ್ತಿದ್ದಾರಾ? ಉಪಪ್ರಧಾನಿಯನ್ನ ಮಾಡ್ತಾರಾ? ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ದೆಹಲಿ ರಾಜಕೀಯದಲ್ಲಿ. ಮೋದಿ ಸಿಎಂ ಆದಾಗ ಅಮಿತ್ ಶಾ ಜೊತೆಗಿದ್ರು, ಪ್ರಧಾನಿ ಆದಾಗ್ಲೂ ಜೊತೆಲಿದ್ರು. ಮೋದಿಯ ಕಷ್ಟದ ಸನ್ನಿವೇಶದಲ್ಲಿ ಇದ್ದಿದ್ದ ಅಮಿತ್ ಶಾ, ಮೋದಿಯ ಸಾಧನೆಯ ಹಿಂದಿರುವಂತಹ ಕೈಗಳು ಅಮಿತ್ ಶಾ. ಇಂತಹ ಗೆಳೆಯನಿಗೆ ಪದೋನ್ನತಿಯನ್ನು ನೀಡಲು ಇಲ್ಲಿ ಮೋದಿ ಪ್ಲಾನ್ ಮಾಡ್ತಿದ್ದಾರಾ? ಬಿಜೆಪಿಯಲ್ಲಿ ಈಗ ಇದೇ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು, ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಪ್ರಧಾನಿ ಮೋದಿ ಆದಾಗ್ಲೂ ಕೂಡ ಅಮಿತ್ ಶಾ ಜೊತೆಗಿದ್ರು, ಸಿಎಂ ಆಗಿದ್ರಲ್ಲ ಆಗ್ಲೂ ಕೂಡ ಅಮಿತ್ ಶಾ ಜೊತೆಗಿದ್ರು. 3 ಶತಮಾನಗಳಿಂದಲೂ ಕೂಡ ಜೊತೆಯಲ್ಲಿದ್ದಾರೆ. 3 ದಶಕಗಳಿಂದಲೂ ಕೂಡ ನೆರಳಿನಂತೆ ಅಮಿತ್ ಶಾ ಜೊತೆಗಿದ್ದಾರೆ. ಪ್ರಧಾನಿ ಮೋದಿ ಜೊತೆಗೆ ಅಮಿತ್ ಶಾ ಇರುವಂಥದ್ದು. ಮೋದಿಯ ಸಾಧನೆಗಳ ಹಿಂದಿರೋದು ಅಮಿತ್ ಶಾ, ಮೋದಿಯ ಒಂದು ಕಷ್ಟದ ಸನ್ನಿವೇಶದಲ್ಲಿ ಅಮಿತ್ ಶಾ ಜೊತೆಗಿದ್ರು. ಇಂತಹ ಗೆಳೆಯನಿಗೆ ಪದೋನ್ನತಿಯನ್ನ ನೀಡಲು ಇಲ್ಲಿ ಮೋದಿ ಪ್ಲಾನ್ ಮಾಡ್ತಿದ್ದಾರಾ? ಅಂದ್ರೆ ಉಪಪ್ರಧಾನಿಯಾಗಿ ಇಲ್ಲಿ ಅಮಿತ್ ಶಾಗೆ ಪದೋನ್ನತಿ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ. ಇದೇ ವಿಚಾರ ಈಗ ದೆಹಲಿ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಒಂದು ವಿಚಾರ ಏನಿದೆ ಅದು ಈಗ ಸಖತ್ ಹೈಪನ್ನು ಕ್ರಿಯೇಟ್ ಮಾಡಿದೆ. ಅಂದರೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ನಂತರವಾಗಿ ಯಾರು ಉತ್ತರಾಧಿಕಾರಿ ಆಗ್ತಾರೆ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟಿತ್ತು. ಕೊನೆಗೂ ಕೂಡ ಈಗ
ಮೋದಿ ಉತ್ತರಾಧಿಕಾರಿ ಸಿಕ್ಕಿಬಿಟ್ರಾ ಅಂತ. ಅಂದ್ರೆ ಒಂದು ಸುಳಿವನ್ನ ನೀಡಿದ್ದಾರೆ ಇಲ್ಲಿ.